ನಮಸ್ಕಾರ ಟಿವಿ2ಗೆ ಸ್ವಾಗತ. ಬೊಮ್ಮನಹಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸತೀಶ್ ರೆಡ್ಡಿರವರು ಇತ್ತೀಚೆಗೆ ತಮ್ಮ ಕ್ಷೇತ್ರದಲ್ಲಿ ವಿವಿಧ ಸರ್ಕಾರಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಧಿಕೃತವಾಗಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಅಭಿವೃದ್ಧಿ ಶೂನ್ಯ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೇವಲ ಕುರ್ಚಿ ಜಂಜಾಟ, ಅಧಿಕಾರದ ಹಸ್ತಾಂತರದ ಗೊಂದಲ ಮತ್ತು ಗ್ಯಾರಂಟಿ ಯೋಜನೆಗಳಲ್ಲೇ ಮುಳುಗಿದೆ. ಇದರಿಂದಾಗಿ ರಾಜ್ಯದಲ್ಲಿ ಯಾವುದೇ ನೈಜ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ, ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ ಎಂದು ಟೀಕಿಸಿದರು. ಹಿಜಾಬ್ ವಿವಾದಕ್ಕೆ ಆಕ್ರೋಶ. ಸರ್ಕಾರ ಹಿಜಾಬ್ ಧರಿಸಲು ಅನುಮತಿ ನೀಡಿರುವುದನ್ನು ಕಡ್ಡಾಯವಾಗಿ ವಿರೋಧಿಸಿದ ಅವರು, ಸರ್ಕಾರದ ಈ ನಿರ್ಧಾರದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರಮುಖರು, ಈ ಕಾಮಗಾರಿಗಳ ಚಾಲನಾ ಸಂದರ್ಭದಲ್ಲಿ ಮಾಜಿ ಕಾರ್ಪೊರೇಟರ್ಗಳಾದ ಮುರಳಿ ಹಾಗೂ ರವಿಪುರುಷೋತ್ತಮ್, ಬಿಜೆಪಿಯ ಹಿರಿಯ ಮುಖಂಡರಾದ ಮುತ್ತಪ್ಪ ಸೇರಿದಂತೆ ಪಕ್ಷದ ಪ್ರಮುಖ ನಾಯಕರು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ವಿಧಾನಸಭಾ ಕ್ಷೇತ್ರದ ಹುಳಿಮಾವು ಗ್ರಾಮದಲ್ಲಿ ಈ ದಿನ ಆಸ್ಫಾಲ್ಟಿಂಗ್ ಮಾಡುವಂತ ಕೆಲಸವನ್ನ ಇವತ್ತು ಪೂಜೆ ಮಾಡಿ ನೆರವೇರಿಸಿದ್ದೇವೆ. ಸುಮಾರು 4-5 ರಸ್ತೆಗೆ ಇಲ್ಲಿ 50 ಲಕ್ಷ ರೂಪಾಯಿ ಕಾಮಗಾರಿಗೆ ಆಸ್ಫಾಲ್ಟ್ ಅನ್ನು ಮಾಡ್ತಾ ಇದ್ದಾರೆ. ಹಿಂದೆ ಇಲ್ಲಿ ಆಸ್ಫಾಲ್ಟ್ ಮಾಡಿದ್ವಿ ನಾವು, ಆದ್ರೆ ಮನೆಗಳು ಜಾಸ್ತಿ ಆಗಿರೋದ್ರಿಂದ ಮತ್ತೊಮ್ಮೆ ಸ್ಯಾನಿಟರಿ ಮಾಡಬೇಕು ಅಂತ ಹೇಳಿ ನಮ್ಮ ರವಿ ಅಣ್ಣ, ಮುರಳಿ ಅಣ್ಣ, ನಮ್ಮ ಮುತ್ತಪ್ಪಣ್ಣ, ನಮ್ಮ ರಮೇಶ್ ನಮ್ಮೆಲ್ಲ ಮುಖಂಡರು ಇಲ್ಲಿ ಈ ಭಾಗದಲ್ಲಿ ಸ್ಯಾನಿಟರಿ ಮಾಡಿ ಮತ್ತೊಮ್ಮೆ ಆಸ್ಫಾಲ್ಟಿಂಗ್ ಅನ್ನ ಮಾಡ್ತಾ ಇದ್ವಿ. ಈ ಭಾಗದ ಜನ, ಉಳಿಮಾವು ಜನ ಹಿಂದೇನು ಕೂಡ ನಮ್ಮೊಟ್ಟಿಗೆ ನಿಂತು ಆಶೀರ್ವಾದ ಮಾಡಿದ್ದಾರೆ. ಈಗಲೂ ಕೂಡ ಈ ಭಾಗದಲ್ಲಿ ಲಭ್ಯತೆ ಇರುವಂತ ಹಣ, ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅಂದ್ರೇನೆ ಡೆವಲಪ್ಮೆಂಟ್ಗೆ ಹಣ ಕೊಡಲ್ಲ. ನಾವು ಲಭ್ಯತೆಯನ್ನ ಇಟ್ಕೊಂಡು ಆ ಭಾಗದಲ್ಲಿ ಎಲ್ಲಿ ಈ ರೀತಿ ಎಮರ್ಜೆನ್ಸಿ ಕೆಲಸ ಆಗಿರುತ್ತೆ ಅಂತ ಕಡೆ ಸ್ಯಾನಿಟರಿ, ಆಸ್ಫಾಲ್ಟಿಂಗ್ ಎಲ್ಲವನ್ನ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅಭಿವೃದ್ಧಿ ಕೆಲಸಗಳು ಎಲ್ಲೂ ನಿಂದೆ ಇರೋ ರೀತಿಯಲ್ಲಿ ಕೆಲಸಗಳನ್ನ ಮುಂದುವರಿಸ್ತೇವೆ. ನೋಡಿ, ಎಲ್ಲ ಒಂದು ಕಡೆ ಮುಸ್ಲಿಮರನ್ನ ಓಲೈಸೋದು ಅವ್ರೇನ್ ಕೇಳಿಲ್ಲ. 3 ವರ್ಷದಿಂದ ಅವ್ರ ಪಾಪ ಯಾರನ್ನು ಕೇಳಿರ್ಲಿಲ್ಲ. ಇವರೇ ಓಲೈಸ್ಬಿಡೋದು. ಅವ್ರ ಏನೋ ಒಂದ್ ಹೇಳ್ಬಿಟ್ಟು ಇದಕ್ಕೆ ದುಡ್ಡು ಕೊಡ್ಬೇಕಾ, ಕಾಸು ಕೊಡ್ಬೇಕಾ, ಒಂದು ಕಾನೂನು ಸೈನ್ ಮಾಡಿದ್ರೆ ಸಾಕು. ಆ ರೀತಿ ಅವ್ರಿಗೆ ಡೆವಲಪ್ಮೆಂಟ್ ಮಾಡೋಂಥದಕ್ಕೆ, ಅವ್ರಿಗೆ ಏನಾದ್ರು ಓದ್ಲಿಕ್ಕೆ ಸಹಕಾರ ಮಾಡಿದ್ರೆ ಯಾರು ಕೂಡ ವಿರೋಧ ಮಾಡಲ್ಲ. ಈ ರೀತಿ ಅನೇಕ ಸಮಸ್ಯೆಗಳಿರುವಂತ ವಿಷಯಗಳನ್ನ ತಂದಿಟ್ಟು ಒಂದು ರೀತಿ ತುಷ್ಟೀಕರಣ ರಾಜಕಾರಣವನ್ನ ಕಾಂಗ್ರೆಸ್ ಪ್ರತಿ ಸಲ ಮಾಡುವಂಥದ್ದು. ಯಾವಾಗ ಅವ್ರ ಜನಪ್ರಿಯತೆ ಕಳ್ಕೊತಾರೆ, ಆಗ ಇಂಥವು ಮಾಡ್ಕೊಂಡು ಒಂದು ಕೋಮಿನ ಮತಕ್ಕೋಸ್ಕರ ಇದನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ನಾನು ಇವತ್ತು ಪೇಪರ್ ಅಲ್ಲೂ ಕೂಡ ಓದಿದ್ದೇನೆ. ಅದು ಸರಿಯಲ್ಲ. ಇದು ಹಿಂದೂಗಳು ಇರುವಂತ ದೇಶ ಅಲ್ವಾ? ನಾವು 85% ಇದೀವಿ. 15% ಇರೋಂತ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಎಲ್ಲಾರನ್ನೂ ನಮ್ಮ ಅಣ್ಣ ತಮ್ಮಂದ ರೀತಿಯಲ್ಲಿ ನಾವು ನೋಡ್ಕೊಂಡಿದ್ದೇವೆ. ಈ ಸರ್ಕಾರ ಕಾಂಗ್ರೆಸ್ ಯಾವಾಗ ಬರುತ್ತೆ, ಅವರು ನಮ್ಮನ್ನ ಡಿವೈಡ್ ಮಾಡಿ ನೋಡುವಂತ ಕೆಲಸ ಆಗುತ್ತೆ. ಯಾಕಂದ್ರೆ ಒಂದು ಮನೆಯಲ್ಲಿರುವಂತ ಅಣ್ಣ ತಮ್ಮಂದ್ರಿಗೆ ಸಣ್ಣ ಸಮಸ್ಯೆ ಆದಾಗ ಎಷ್ಟು ಸಮಸ್ಯೆಗಳಾಗುತ್ತೆ. ಈ ರೀತಿ ಕೋಮು ಮಧ್ಯೆ ಆಟ ಆಡೋದು ಬೇಡ ಅಂತ ಸರ್ಕಾರಕ್ಕೆ ನಾನು ಒತ್ತಾಯ. ವೆಸ್ಟ್ ಬೆಂಗಾಲಲ್ಲಿ ವಿಶೇಷವಾಗಿ 200ಕ್ಕಿಂತ ಹೆಚ್ಚು ಸೀಟುಗಳನ್ನು ಬಂದು ಸುವೇಂದು ಅವರು ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ ಆಗಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಕಳೆದ ಸಲನೂ ಕೂಡ ಅವ್ರು CM ಗೆ ನಿಂತು ಸೋತಿದ್ರು MLA. ಈ ಸಲನೂ ಕೂಡ ಅವ್ರು ಸೋತಿದ್ದಾರೆ, MLA ಸೋತ್ ಬಿಟ್ಟಿದ್ದಾರೆ. ಅವ್ರು ರಾಜ್ಯ ಜನ ತಿರಸ್ಕಾರ ಮಾಡಿದ್ದಾರೆ, ಅವ್ರು ಲೀಡರ್ಶಿಪ್ ಬೇಡ ಅಂತ. ಮತ್ತೆ ಅಲ್ಲಿದ್ದಂತ ಬಾಂಗ್ಲಾದೇಶದಿಂದ ನುಗ್ತಾ ಇದ್ದಂತ ಅನೇಕರು ಇವತ್ತು ವಾಪಸ್ ಬಾಂಗ್ಲಾದೇಶಕ್ಕೆ ಹೋಗುವಂತ ಕೆಲಸ ಆಗ್ತಾ ಇದೆ. ಆದ್ರಿಂದ ಈ ನುಸುಳುಕೋರಿಗೆ ಮತ್ತೆ ಅಲ್ಲಿ ನಮ್ಮ ದೇಶದ ಗಡಿಯಲ್ಲಿ ಫೆನ್ಸ್ ಹಾಕೋದಕ್ಕೆ ಕೂಡ ಈ ರಾಜ್ಯ ಸರ್ಕಾರ ಅನುಮತಿ ಕೊಟ್ಟಿರ್ಲಿಲ್ಲ ಅಂದ್ರೆ ಇನ್ನು ಯಾವ ರೀತಿ ದೇಶನ ರಕ್ಷಣೆ ಮಾಡ್ತಾ ಇತ್ತು ಮಮತಾ ಅವರ ಸರ್ಕಾರವನ್ನು ನಮಗೆ ಅರ್ಥ ಆಗ್ತದೆ. ಪಾಂಡಿಚೇರಿಯಲ್ಲೂ ಕೂಡ ಬಿಜೆಪಿ ಸರ್ಕಾರ ಬಂದಿದೆ. ಎಲ್ಲ ಕಡೆ ಬಿಜೆಪಿ ಸರ್ಕಾರ ಬಂದಿರುವಂತದ್ದು. ಒಡಿಶಾದಲ್ಲೂ ಕೂಡ, ಅಸ್ಸಾಮಲ್ಲೂ ಕೂಡ ಬಿಜೆಪಿ ಸರ್ಕಾರ ಬಂದಿರೋದು ಖುಷಿ ಆಗುತ್ತೆ. ತಮಿಳುನಾಡಲ್ಲೂ ಕೂಡ ಚೇಂಜ್ ಆಗಿದೆ. DMK ಜೊತೆ ಕಾಂಗ್ರೆಸ್ ಇತ್ತು, ಈಗ ಬೇರೆ ಟಿವಿಗೆ ಬಂದ ತಕ್ಷಣ ಜಂಪ್ ಆಗ್ಬಿಟ್ಟಿದೆ. ಅಂದ್ರೆ ಜಂಪಿಂಗ್ ಪಾರ್ಟಿ, ಅವ್ರು ಯಾವ ಕಡೆ ಅಧಿಕಾರ ಬಂದಾಗ ಅವ್ರ ಕಡೆ ಜಂಪ್ ಆಗ್ಬಿಡೋದು.
ಇವತ್ತು DMKನು ಕೂಡ ಕಾಂಗ್ರೆಸ್ ಬಂಡವಾಳ ಅರ್ಥ ಮಾಡ್ಕೊಂಡಿದೆ. ಅದರಿಂದ ಕಾಂಗ್ರೆಸ್ ಎಲ್ಲೂ ಇಲ್ಲ. ಕೇರಳದಲ್ಲಿ ಮುಸ್ಲಿಂ ಫ್ರಂಟ್ ಜೊತೆ ಅವರು ಸಂಯೋಜಿತ ಮಾಡ್ಕೊಂಡಿರೋದಕ್ಕೆ ಒಂದಷ್ಟು ಸೀಟುಗಳು ಬಂದಿದೆ. ಅದರಿಂದ ಕಾಂಗ್ರೆಸ್ ದೇಶದಲ್ಲಿ ಮುಂದೆ ಬೂತ್ ಗನ್ನಡಿ ಹಾಕಿ ಹುಡುಕ್ಬೇಕು ಆ ಪರಿಸ್ಥಿತಿ ಆಗಿದೆ. ಎಲ್ಲೂ ಕೂಡ ವೆಸ್ಟ್ ಬೆಂಗಾಲಲ್ಲಾಗ್ಲಿ, ಅಸ್ಸಾಮಲ್ಲಾಗ್ಲಿ ಅಥವಾ ಪಾಂಡಿಚೇರಿಯಲ್ಲಾಗ್ಲಿ ಎಲ್ಲೂ ಕೂಡ ಅವರ ಒಂದು ಇದೀವಿ ನಾವು ಕಾಂಗ್ರೆಸ್ ಅಪೋಸಿಷನ್ ಪಾರ್ಟಿ ಅನ್ನೋದನ್ನ ಎಲ್ಲೂ ಕೂಡ ತೋರಿಸ್ಕೊಂಡೇ ಇಲ್ಲ. ಅದರಿಂದ ಇವತ್ತು ಕಾಂಗ್ರೆಸ್ ಹಿನ್ನಡೆ. ಕರ್ನಾಟಕದಲ್ಲೂ ಈ ರೀತಿ ಆಗುತ್ತೆ ಅಂತ ಹೇಳಿ ಅವರು ಈ ರೀತಿ ಹಿಜಾಬ್ ವಿಷಯಗಳನ್ನ ತೆಗೆದಿದ್ದಾರೆ. ಉಳ್ಮಾವನ ಅರಕೆರೆವಾಡಿನ ಉಳ್ಮಾವನಲ್ಲಿ ಜನತಾ ಕಾಲೋನಿಯಲ್ಲಿ 3 ರಸ್ತೆಗಳ ಹೊಸದಾಗಿ ಯೂಸ್ ಲೈನ್ ಹಾಕ್ತೇವೆ, ಸ್ಯಾನಿಟರಿ ಲೈನ್ ಹಾಕಿ ಬಹಳ ದಿನಗಳಾಗಿತ್ತು, ಒಂದು 4 ತಿಂಗಳಾಗಿತ್ತು. ಅದ್ರ ಮೇಲೆ ಇವತ್ತು ಒಂದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಾಂಬರೀಕರಣದ ಒಂದು ಪೂಜೆ ಇತ್ತು. ಹಾಗಾಗಿ ಇವತ್ತು ನಮ್ಮ ಶಾಸಕರಾದ ಸತೀಶ್ ರೆಡ್ಡಿ ಅವರನ್ನು ಅದನ್ನ ಪೂಜೆಯ ಮುಖಾಂತರವಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇವತ್ತು ಕಾರ್ ಹಾಕ್ತಾ ಇದ್ದಾರೆ. ಹಾಗೂ ಅದೇ ಜನಪ್ರಿಯ ಕಾರ್ಯಕ್ರಮಗಳು ನಾಳೆ ನಮ್ಮ ಅರಕೆರೆಯಲ್ಲಿ ಭಾನುವಾರ ಬೆಳಿಗ್ಗೆ ಇನ್ನೊಂದು CC ಟ್ರೈನ್ ಆ ಕಾರ್ಯಕ್ರಮ ಇದೆ, ಪೂಜೆ ಇದೆ. ಅದು ಬಹಳ 2 ಕೋಟಿ ವೆಚ್ಚದಲ್ಲಿ ಅದು ಭಾನುವಾರ ಬರ್ತಾ ಇದ್ದಾರೆ. ಅದು ಒಂದು ಕಾಮಗಾರಿಗಳು. ಈಗ ಅನೇಕ ಕಾಮಗಾರಿಗಳನ್ನ MLA ಅವರ ಒಂದು ಶಾಸಕರ ಅನುದಾನದಲ್ಲಿ ನಡೀತಾ ಇದೆ. ಜಯ ಶ್ರೀರಾಮ್. ಉಳ್ಮಾವಿನ ಇವತ್ತು ಕಾಮಗಾರಿಯನ್ನು ಪೂಜೆ ಮಾಡಿದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರಿಗೆ ಮೊದಲನೇದಾಗಿ ಏಳೂರಿಗೆ ಪಂಚಾಯತ್ ಇದ್ದಂಥ ಉಳ್ಮಾವನ್ನು ಇವತ್ತು ಉಳ್ಮಾವು ವಾರ್ಡ್ ಮಾಡಿಕೊಟ್ಟಿದ್ದಾರೆ. ಕೆಲಸ ಮಾಡೋಕ್ಕೆ ಉಳ್ಮಾವು ಜನಕ್ಕೆ ಶಕ್ತಿ ತುಂಬಿದ್ದಾರೆ. ಉಳ್ಮಾವಿನ ನಾಗರಿಕರ ಪರವಾಗಿ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸರ್, ಈ ಭಾಗದಲ್ಲಿ ಅಭಿವೃದ್ಧಿ ಏನಾದ್ರು ಆಗಿದೆ ಸರ್ ಉಳ್ಮಾವು ಭಾಗ? ಸತೀಶ್ ರೆಡ್ಡಿ ಅವರು ಅಭಿವೃದ್ಧಿಯ ಅರಕಾರ ಯಾರೇ ಏನೇ ಇರಲಿ ಕೆಲಸ ಮಾಡೋದ್ರಲ್ಲಿ ನಮ್ಮ ಮರ್ಕ್ಯೂರಿ ಥರ ಕೆಲಸ ಮಾಡ್ತಾನೆ. ಅವರು ಯಾವುದೇ ಪಾರ್ಟಿಯವ್ರು ಬರಲಿ, ಯಾರೇ ಬರಲಿ, ಎಲ್ಲರಿಗೂ ಸ್ಪಂದಿಸಿ ಕೆಲಸ ಮಾಡುವಂಥ ವ್ಯಕ್ತಿ. ಇಂಥ ವ್ಯಕ್ತಿ MLAಗಳಲ್ಲಿ ಸಿಕ್ಕೋದು ಅಪರೂಪ. ಇದು ಈ ಭಾಗದಲ್ಲಿ ಅವರು ಸಿಕ್ಕಿರೋದು ಈ ಜನಕ್ಕೆ ಒಂದು ಅದೃಷ್ಟ, ಒಂದು ಪುಣ್ಯದ ಕೆಲಸ, ಪುಣ್ಯವಂತರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಇದು ಆಫೀಸ್ ಹತ್ರ ಹೋದ್ರೆ ಎಲ್ಲಾದ್ರೂ ಅವರೇ ಸಿಗ್ತಾರ ಸರ್? ಯಾಕಂದ್ರೆ ಸ್ಪಂದಿಸ್ತಾರೆ MLA ಅವರು ಸರ್. ಅದನ್ನು ಯಾವುದೇ ಸಾರ್ವಜನಿಕರು ಆಗಲಿ, ಯಾವುದೇ ಪಾರ್ಟಿಯವರು ಆಗಲಿ, ಯಾವುದೇ ತೊಂದರೆ ಆದರೆ ಅವ್ರ ಆಫೀಸ್ ಹತ್ರ ಹೋದರೆ ಕೈಗೆ ಸಿಗ್ತಾರೆ, ಸ್ಪಂದನೆ ಮಾಡಿ ಎಲ್ಲರಿಗೂ ಸಹಾಯ ಮಾಡ್ತಾರೆ. BJP ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ದಳದ ಪಾರ್ಟಿ ಅಂತ ಏನಿಲ್ಲ. ಸಾರ್ವಜನಿಕವಾಗಿ ಅವರು ತಲೆಯಲ್ಲಿ ಬಿಟ್ಬಿಟ್ಟು ಎಲ್ಲರಿಗೂ ಸೇವೆ ಮಾಡಬೇಕು, ಅದು ಸೇವಕರ್ತ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಅವ್ರನ್ನ ಜನನಾಯಕ, ಜನಸೇವೆ ಮಾಡೋಂಥ ವ್ಯಕ್ತಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛಪಡ್ತೀವಿ. ಸರ್ಕಾರ ಕೂಡ ಇಲ್ಲ ಅಲ್ಲಿ, ಆದರೂ ಕೂಡ ಒಂದು ಅನುದಾನ ಇಲ್ಲ ಅಂದರೂ ಕೂಡ ಅವರು ಈ ಜನದ ಕೆಲಸ ಮಾಡಿ ಅವ್ರಿಗೆ ಜನ ಪ್ರತಿ ಸಲನೂ ಆಶೀರ್ವಾದ ಮಾಡ್ತಾರೆ. ಎಲೆಕ್ಷನ್ ಬಂದಾಗ ಯಾರೇ ಬಂದು ನಿಂತ್ಕೊಂಡಿದ್ರು ಆ ಯಪ್ಪನ ಪ್ರೀತಿ ವಿಶ್ವಾಸ ಜನದ ಗಳಿಸಿದ್ದಾನೆ. ಅವ್ರನ್ನ ಯಾವಾಗೂ ಜನ ಜಯಶೀಲವನ್ನಾಗಿ ಮಾಡಿ ಕಣ್ಣಲ್ಲಿ ನೋಡಿ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಕೈಗೆ ಸಿಕ್ಕುವಂಥ ವ್ಯಕ್ತಿ ಅಂತೇಳಿ ಜನ ಆಶೀರ್ವಾದ ಅವ್ರಿಗೆ ಯಾವಾಗಲೂ ಇದೇ ಇದೆ. ನಮ್ಮ ಉಳ್ಮಾವು ಕೋದಂಡರಾಮ ಸ್ವಾಮಿ ಆಶೀರ್ವಾದ ಕೂಡ ಸತೀಶ್ ರೆಡ್ಡಿ ಅವ್ರಿಗಿದೆ. ಅವ್ರಿಗೆ ಇನ್ನೂ ಆರೋಗ್ಯ ಭಾಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆ ಪದವಿ ಸಿಕ್ಕಿ ಒಂದು ಮಿನಿಸ್ಟರ್ ಆಗಲಿ ಅಂತೇಳಿ ಕೋದಂಡರಾಮ ಸ್ವಾಮಿಯಲ್ಲಿ ನಾವು ಬೇಡ್ಕೊಳ್ಳೋಕೆ ಇಚ್ಛಪಡ್ತೀವಿ.